ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಪನ್ನೀರ್ ಪರೋಟ ಮಾಡೋದನ್ನು ತೋರಿಸ್ತೀನಿ. ಪನ್ನೀರು ತುರಿದಿಟ್ಕೊಂಡಿದ್ದೀನಿ. ಅದಕ್ಕೆ ಉಪ್ಪು ಖಾರ ಮಿಕ್ಸ್ ಮಾಡ್ಕೋಬೇಕು. ಒಂದು ಚಿಕ್ಕ ಸ್ಪೂನಿಂದ ಒಂದು ಸ್ಪೂನು ಚಿಲ್ಲಿ ಪೌಡರು, ಹಾಗೂ ಒಂದು ಸ್ವಲ್ಪ ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು. ಆಮೇಲೆ ಚಪಾತಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೇ ಇತ್ತು, ಫ್ರಿಡ್ಜಲ್ಲಿ ಇಟ್ಟಿರ್ತೀನಿ. ಅದನ್ನೇ ಚಪಾತಿ ಲಟ್ಸ್ಕೊಂಡಿದ್ದೀನಿ ನೋಡಿ. ಮತ್ತು ಇದನ್ನು ಪನ್ನೀರೆಲ್ಲ ತುರಿದು ಮಿಕ್ಸ್ ಮಾಡಿಟ್ಟಿರ್ತೀವಲ್ಲ, ಖಾರ ಮತ್ತು ಉಪ್ಪು, ಅದನ್ನು ಚಪಾತಿ ಮಧ್ಯದಲ್ಲಿ ಹಾಕಿ ಸುತ್ತಲೂ ಫೋಲ್ಡ್ ಮಾಡಿ ಸುತ್ತಲೂ ಮಡಚಿ ಅದನ್ನು ಚಪಾತಿ ಥರ ಲಟ್ಟಿಸ್ಬೇಕು. ಇದು ಆಲೂ ಪರೋಟ ಮಾಡ್ತೀವಲ್ಲ ಅದೇ ಥರ ಇದು ನೋಡಿ. ಲಟ್ಟಿಸ್ತಾ ಇದ್ದೀನಿ ನೋಡಿ. ತುಂಬ ಈಸಿ. ಹಾಗೆ ಚಪಾತಿ ತಿನ್ನೋದಕ್ಕಿಂತ ಈ ಪನ್ನೀರ್ ಹಾಕಿ ಚಪಾತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಪ್ರೋಟೀನು ಇರುತ್ತೆ, ರಿಚ್ ಫುಡ್ಡು. ನೀವು ಟ್ರೈ ಮಾಡಿ ನೋಡಿ, ತುಂಬ ಈಸಿ. ಮಕ್ಕಳಿಗೂ ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ತಿಂತಾರೆ ನೋಡಿ. ಈಗ ಚಪಾತಿ ಲಟ್ಸಿದ್ದೀನಿ ಪನ್ನೀರ್ ಪರೋಟ. ಒಂದು ಚಪಾತಿ ಹಿಟ್ಟಷ್ಟೇ ತೊಗೋಬೇಕು ನೀವು. ಅದನ್ನು ತಗೊಂಡು ಲಟ್ಸಿ ಮಧ್ಯದಲ್ಲಿ ಪನ್ನೀರ್ದು ಸ್ಟಫಿಂಗ್ ಅದು ತುಂಬಿ ಚಪಾತಿ ಥರ ಮಾಡಬೇಕು. ಆಮೇಲೆ ಆಯಿಲ್ ಹಾಕಿ ಸುಡಬೇಕು. ನೋಡಿ, ಸುತ್ತಲೂ ಆಯಿಲ್ ಹಾಕ್ತಾ ಇದ್ದೀನಿ. ಚಪಾತಿ ಮೇಲ್ಗಡೆ ಕೂಡ, ಪನ್ನೀರ್ ಪರೋಟ ಮೇಲ್ಗಡೆ ಕೂಡ ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಸುಡಬೇಕು. ನಂತರ ತಿರುವು ಹಾಕಬೇಕು. ಈಗ ನೆಕ್ಸ್ಟ್ ಇನ್ನೊಂದು ಮಾಡ್ತಾ ಇದ್ದೀನಿ. ನೋಡಿ, ಈಗ ಪರೋಟ ಸುಡ್ತಾ ಇದೆ. ಈಗ ಅದನ್ನು ತಿರುವು ಹಾಕಿದೆ ನೋಡಿ, ಒಂದು ಪನ್ನೀರ್ ಪರೋಟ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಅದನ್ನು ಎರಡು ಕಡೆ ತಿರುಗಿಸಿ ಸುಡಬೇಕು. ಆಯಿಲ್ ಹಾಕಿ ಸುಡಬೇಕು. ಈಗ ನೆಕ್ಸ್ಟ್ ಇನ್ನೊಂದು ಮಾಡ್ತಾಯಿದ್ದೀನಿ ಪರೋಟ. ನೋಡಿ, ಎಲ್ಲ ಮಧ್ಯ ಪನ್ನೀರಿಟ್ಟು, ಪನ್ನೀರು, ಚಿಲ್ಲಿ ಪೌಡರ್, ಸಾಲ್ಟ್ ಮಿಕ್ಸ್ ಮಾಡಿರ್ತೀನಲ್ಲ ಅದನ್ನು ಮಧ್ಯದಲ್ಲಿ ತುಂಬಿ ಚಪಾತಿ ಥರ ಮಾಡಬೇಕು. ಈಗ ನೋಡಿ, ಈ ಪನ್ನೀರ್ ಪರೋಟ ಸುಟ್ಟಿದೆ. ತುಂಬ ಚೆನ್ನಾಗಿದೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮಾಡಿ ನೋಡಿ. ನೋಡಿ, ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆ ಸಾಸ್ ಆದರೂ ಹಾಕ್ಕೋಬೋದು, ಮೊಸರು ಜೊತೆ ಆದರೂ ತಿನ್ಬೋದು, ಹಾಗೇನೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಮಾಡೋದು ಕೂಡ ತುಂಬ ಈಸಿ. ನೀವು ಒಂದ್ಸಲ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ ಪರೋಟ. ಇನ್ನೊಂದು ಮಾಡಿ ಹಾಕಿದ್ದೀನಿ ನೋಡಿ. ಈಗ ಅದ್ರ ಜೊತೆ ನಾನು ತುಪ್ಪದ ಜೊತೆ ತಿಂತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಾಗಿದೆ. ಈಗ ಟೇಸ್ಟ್ ನೋಡೋ ಸಮಯ. ನೋಡಿ, ತುಪ್ಪದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ.